ಎಲ್ಲರಿಗೂ ನಮಸ್ಕಾರಗಳು. ಅಯ್ಯೋ, ನಿಮ್ಮ ಕಣ್ಣೀರೇ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು. ಹೌದು, ಈ ತಿಂಗಳು ದೇವರು ನಿಮಗೆ ಮೌನವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಾನು ಮಾತನಾಡ್ತಿರೋದು ಈ ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಮಾತ್ರ. ಏಕೆಂದರೆ ಫೆಬ್ರವರಿ 2026 ಅನ್ನೋದು ನೋವು, ಅರಿವು, ಹೊಸ ಆರಂಭ ಅನ್ನೋ ಪಯಣ. ನೀವು ಎಲ್ಲರಿಗೆ ಭಾವನೆ ಇಟ್ಟಿರೆ, ಆದರೆ ನಿಮ್ಮ ನೋವನ್ನು ಯಾರೂ ನೋಡಲಿಲ್ಲ. ಈ ತಿಂಗಳು ಅದು ಬದಲಾಗಲಿದೆ. ಮೀನರಾಶಿಯವರಿಗೆ ನೀವು ತುಂಬ ಕೊಡ್ತೀರಾ, ಆದರೆ ಕಡಿಮೆ ಕೇಳ್ತೀರಾ. ಈ ತಿಂಗಳು ದೇವರು ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ನಿನ್ನನ್ನೇ ನೀನು ಯಾವಾಗ ಆಯ್ಕೆ ಮಾಡ್ತೀಯಾ? ಈ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದರೆ ಫೆಬ್ರವರಿ ಕೇವಲ ಮತ್ತೊಂದು ನೋವಿನ ತಿಂಗಳಾಗಬಹುದು. ಈ ತಿಂಗಳು ನಿಮ್ಮ ಮನಸ್ಸನ್ನು ತುಂಬ ಸೂಕ್ಷ್ಮ, ಹಳೆಯ ನೆನಪುಗಳು ಮರುಕಳಿಸಬಹುದು. ಒಂಟಿತನದ ಭಾವನೆ, ಯಾರಿಗಾದರೂ ಎಲ್ಲವನ್ನು ಹೇಳಬೇಕು ಅನ್ನೋ ಆಸೆ. ಆದರೆ ಎಚ್ಚರ, ಎಲ್ಲರೂ ನಿಮ್ಮ ಆಳವನ್ನು ಅರ್ಥ ಮಾಡಿಕೊಳ್ಳಲ್ಲ. ಮೌನ ಪ್ರಾರ್ಥನೆ ನಿಮ್ಮ ಶಕ್ತಿಯಾಗಿರುತ್ತದೆ. ಇದು ಸಾಮಾನ್ಯ ಕೆರಿಯರ್ ಮಂತ್ ಅಲ್ಲ, ಇದು ಆತ್ಮತೃಪ್ತಿ ಹುಡುಕುವ ತಿಂಗಳಾಗಿದೆ. ಕೆಲಸ ಇದೆ, ಆದರೆ ಮನಸ್ಸಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗುತ್ತಿಲ್ಲ ಅನ್ನೋ ಭಾವನೆ. ಕೆಲವರಿಗೆ ಕೆರಿಯರ್ ಚೇಂಜ್ ಐಡಿಯಾ ಬರುತ್ತೆ. ಫೆಬ್ರವರಿ ಕೊನೆಯಲ್ಲಿ ಒಂದು ಚಿಕ್ಕ ಅವಕಾಶ ನಿಮ್ಮ ಆತ್ಮಕ್ಕೆ ಹೌದು ಅನ್ನಿಸಬಹುದು. ಅದು ದೊಡ್ಡ ಬದಲಾವಣೆಗೆ ಬೀಜವಾಗಿರುತ್ತದೆ. ಹಣ ಬರುತ್ತೆ, ಆದರೆ ನಿಲ್ಲುವುದಿಲ್ಲ. ಇತರರಿಗೆ ಸಹಾಯ ಮಾಡಿ ಹಣ ಕಳೆದುಕೊಳ್ಳುವ ಸಾಧ್ಯತೆ. ಭಾವನೆ ಆಧಾರಿತ ನಿರ್ಧಾರಗಳಿಂದ ನಷ್ಟ. ಹಣವೇ ಎಲ್ಲವೇ ಅಲ್ಲ ಅನ್ನೋ ಪಾಠ. ಇದು ಬುದ್ಧಿವಂತಿಕೆ ಕಲಿಸುವ ಪಾಠ. ಮೀನರಾಶಿಯವರ ಪ್ರೀತಿ ಫೆಬ್ರವರಿಯಲ್ಲಿ ಅತ್ಯಂತ ಸಂವೇದನಾಶೀಲವಾಗಿದೆ. ನೀವು ಹೆಚ್ಚು ಪ್ರೀತಿಸಿದವರು ದೂರವಾಗಬಹುದು, ಮೌನವೇ ಜಗಳವಾಗಬಹುದು. ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆ ಅನ್ನೋ ಅನುಮಾನ. ಇಲ್ಲಿ ಟ್ರೂತ್, ನೀವು ಪ್ರೀತಿಗಾಗಿ ನಿಮ್ಮನ್ನು ಕಳೆದುಕೊಳ್ತಿದ್ದೀರಾ. ನಿಮ್ಮನ್ನು ಕಾಪಾಡುವ ಪ್ರೀತಿ ಮಾತ್ರ ನಿಜವಾದ ಪ್ರೀತಿ. ಕೆಲವರಿಗೆ ಹೊಸ ಆತ್ಮ ಸಂಬಂಧ ಆರಂಭವಾಗುವ ಸೂಚನೆ. ನಿಮ್ಮ ಮೃದುತನವನ್ನು ದುರ್ಬಲತೆ ಎಂದು ಭಾವಿಸುವವರು, ಆದರೆ ಮನೆಯಲ್ಲೊಬ್ಬ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಮಾತು ಗಮನಿಸಿ, ಅದು ದೇವರ ಸಂದೇಶವಿದ್ದಂತೆ. ದೇಹಕ್ಕಿಂತ ಮನಸ್ಸು ದಣಿದಿರುತ್ತದೆ. ನಿದ್ರೆ ಸಮಸ್ಯೆ, ಕಣ್ಣೀರು, ನೀರು, ತಲೆನೋವು, ದೌರ್ಬಲ್ಯ. ನೀರು ಹತ್ತಿರ ಸಮಯ ಕಳೆಯಿರಿ. ಸಂಗೀತ, ಪ್ರಾರ್ಥನೆ ಮೌನಕ್ಕೆ ಔಷಧಿಯಾಗಿದೆ. ನಿಮ್ಮ ದುಃಖವನ್ನು ಎಲ್ಲರ ಮುಂದೆ ತೆರೆದುಕೊಳ್ಳಬೇಡಿ. ನಿಮ್ಮ ಕನಸನ್ನು ತಪ್ಪು ವ್ಯಕ್ತಿಗೆ ಹೇಳಬೇಡಿ. ಎಲ್ಲರೂ ನಿಮ್ಮ ಶುದ್ಧತೆಯನ್ನು ಕಾಪಾಡಲ್ಲ. ಗುರುವಾರ ಅಥವಾ ಸೋಮವಾರ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಓಂ ನಮಃ ಶಿವಾಯ ಅಂತ 108 ಬಾರಿ ಜಪ ಮಾಡಿ ಬಿಳಿಯ ಹೂವನ್ನು ನೀರಿಗೆ ಬಿಡಿ. ಈ ಪರಿಹಾರ ಮನಸ್ಸಿಗೆ ಶಾಂತಿ, ಕಣ್ಣೀರನ್ನು ಶಕ್ತಿಯಾಗಿಸುತ್ತದೆ. ನಿಮ್ಮ ದಾರಿ ಸ್ಪಷ್ಟವಾಗುತ್ತದೆ. ಇನ್ನು ಶುಭ ದಿನಗಳಿಗೆ ಸಂಬಂಧಿಸಿದಂತೆ 1, 6, 11, 15, 20, 26 ಈ ತಾರೀಕುಗಳು ನಿಮಗೆ ಶುಭ ದಿನಗಳಾಗಿರುತ್ತದೆ. ಇನ್ನು ಶುಭ ಬಣ್ಣ ಸಮುದ್ರದ ನೀಲಿ, ಬಿಳಿ ಮತ್ತು ಆಗಿರುತ್ತದೆ. ಶುಭ ಸಂಖ್ಯೆ 2 ಮತ್ತು 7 ಆಗಿರುತ್ತದೆ. ಶುಭ ದಿಕ್ಕು ಉತ್ತರ ದಿಕ್ಕಾಗಿರುತ್ತದೆ. ಮೀನರಾಶಿಯವರೇ, ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಆತ್ಮ ಗುಣಪಡಿಸಿಕೊಳ್ಳುವ ತಿಂಗಳಾಗಿರುತ್ತದೆ. ಇದೆಯ ಕೊನೆಯ ಮಾತು ಎಚ್ಚರಿಕೆಯ ಮಾತು. ನೀವು ದುರ್ಬಲ ಅಲ್ಲ, ನೀವು ಅತಿಯಾಗಿ ಶಕ್ತಿಶಾಲಿ, ಆದರೆ ಮೌನವಾಗಿ. ಈ ಮಾತು ನಿಮ್ಮ ಹೃದಯ ತಟ್ಟಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ರಾಶಿ ಕಮೆಂಟ್ ಮಾಡಿ. ಇಂತಹ ಡೀಪ್ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.